ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಬೇಗ ಎದ್ದರೆ ಮಾತ್ರ ಎಲ್ಲ ಕೆಲಸನೂ ಮಾಡ್ಕೋಬೋದು. ಇಲ್ಲ ಅಂತೇಳಂದರೆ ಎಲ್ಲ ಕೆಲಸನೂ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ನನ್ನ ಮಗಳಿಗೂ ರೆಡಿ ಮಾಡಿಕೊಂಡು ಇವಾಗ ನೀರು ಕುಡಿಲಿಕ್ಕೆ ಕೊಟ್ಟಿದ್ದೀನಿ. ತಿಂಡಿ ಅದೆಲ್ಲ ಆಗೋಯಿತು. ತಿಂಡಿ ತಿಂದಮೇಲೆ ನೀರೇ ಕುಡಿಯೋಲ್ಲ. ಕೆಲವೊಂದು ಟೈಮ್ ನಾನು ನೆನ್ಪು ಮಾಡಿ ಕೊಟ್ಟರೆ ಮಾತ್ರ ನೀರು ಕುಡಿತಾಳೆ. ಇಲ್ಲ ಅಂತೇಳಂದ್ರೆ ಅವಳಿಗೆ ನೀರು ಬಾಯಾರಿಕೆ ಆಗಿದೆ, ಕುಡಿಬೇಕು ಅಂತ ಅನ್ಸೋದು ಇಲ್ಲ, ಕುಡಿಯೋದು ಇಲ್ಲ. ನಾವೇ ಫೋರ್ಸಬಲಿ ಹೇಳ್ತಾ ಇರಬೇಕು ಅವಾಗ ನೀರು ಕುಡಿ ಅಂತ. ತೊಗೊಂಡೋಗಿದ್ದು ಬಾಟಲ್ ವಾಪಸ್ ಹಾಗೆ ತೊಗೊಂಬಂದಿರ್ತಾಳೆ. ಹಾಗಾಗಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ನೀರು ಕುಡಿಸ್ತಾ ಇರ್ತೀನಿ. ಇವಾಗ ಅವಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಇವಾಗ ವ್ಯಾನ್ ಬರೋ ಟೈಮ್ ಆಯ್ತಲ್ವ, ಹಾಗಾಗಿ ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ದೀನಿ. ಅವಳು ನೆನ್ನೆ ನೈಟ್ ಮೆಹಂದಿ ಹಚ್ಕೊಂಡಿದ್ಲು. ಇವಾಗ ಅದನ್ನು ತೋರಿಸ್ತಾ ಇದ್ದಾಳೆ. ಹೀಗೆ ಏನಾದರೂ ಒಂದು ಸ್ವಲ್ಪ ವ್ಯಾನ್ ಬರೋ ಅಷ್ಟೊತ್ತಿಗೆ ನನ್ನ ಹತ್ರ ಏನಾದರೂ ಒಂದು ಶೇರ್ ಮಾಡ್ಕೋತಾ ಇರ್ತಾಳೆ. ಅವಳ ಜೊತೆ ನಾನು ಸ್ವಲ್ಪ ಮಾತಾಡ್ಕೊಂಡಿರ್ತೀನಿ. ಇವಾಗ ನಾನು ಕೂಡ ಅವಳನ್ನ ಕಳಿಸ್ಬಿಟ್ಟು ಬಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ಕೂಲಿಗೆ ರೆಡಿ ಆಗ್ತಾಯಿದ್ದೀನಿ. ಅದ್ರ ಜೊತೆಗೆ ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ಬಾಕ್ಸ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಇವಾಗ ಅವಳಿಗೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೂಟ್ಸು ಅದನ್ನೆಲ್ಲ ಇಟ್ಕೋತೀನಿ. ಇಲ್ಲ ಅಂತೇಳಂದರೆ ಸ್ವಲ್ಪ ಊಟ ಏನಾದರೂ ಬೇಕಾಗುತ್ತೆ, ಅವಳಿಗೆ ಬರೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಏನಾದರೂ ಬೇಕು ಅಂತೇಳಂದ್ಬಿಟ್ಟು ಮತ್ತು ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವಳಿಗೋಸ್ಕರನ. ಅದಾದಮೇಲೆ ಬಸ್ಸಲ್ಲಿ ಹೋಗಿಬಿಟ್ಟು ಸ್ಕೂಲಿಗೆ ರೀಚ್ ಆಗಿಬಿಟ್ಟೆ. ಇವಾಗ ನನ್ನ ಮಕ್ಕಳಿಗೆ ಡ್ಯಾನ್ಸ್ ಕೂಡ ನಾನು ಕಲಿಸ್ಕೊಡ್ತಾ ಇರೋದ್ರಿಂದ ಫುಲ್ ಟಯರ್ಡ್ ಜಾಸ್ತಿ ಆಗ್ತಾಯಿದೆ. ಕುಂದು ಕಾಲೆಲ್ಲ ಎಷ್ಟು ನೋವು ಬರ್ತಾಯಿದೆ ಅಂತೇಳಿದ್ರೆ ಮಲ್ಕೊಂಡ್ರೆ ಎದ್ದೇಳೋಕ್ಕಾಗ್ತಾಯಿಲ್ಲ, ಕೂತ್ರು ಎದ್ದೇಳೋಕ್ಕಾಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಸರಿ ಓಕೆ, ನನ್ನ ಮಕ್ಕಳು ಚೆನ್ನಾಗಿ ಮಾಡಿದರೆ ಸಾಕು ಅಂದ್ಕೊಂಡಿದ್ದೀನಿ. ಆ್ಯನ್ಯುವಲ್ ಡೇ ಟೈಮಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅಂತ ಬಿಟ್ಟಿದ್ದೆ. ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗೋ ಅಷ್ಟೊತ್ತವರೆಗೂ ಇವಾಗ ನಾವು ಕೂಡ ಟೀಚರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ಹೋಗಾದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಏನು ಮಾಡೋದು, ಟೈಮ್ ಸಿಗೋದಿಲ್ಲ. ಅದರಲ್ಲೂ ಸ್ವಲ್ಪ ಹೇಗೋ ಟ್ರೈ ಮಾಡಿದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ. ಮನೇಲಂತೂ ಟೈಮ್ ಸಿಗೋದಿಲ್ಲ. ನೋಡಿ ಫುಲ್ಲು ಡ್ಯಾನ್ಸ್ ಮಾಡಿ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟು ನಾವು ಕೂಡ ಪ್ರಾಕ್ಟೀಸ್ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅಂತೇಳಂದರೆ ಹೇಳೋಕ್ಕಾಗ್ತಾ ಇಲ್ಲ. ಮುಖದಲ್ಲೇ ಕಾಣಿಸ್ತಾ ಇದೆ ನೋಡಿ ಹೇಗಾಗಿದೆ ನನ್ನ ಮುಖ. ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೋಗಿರ್ತೀವಿ, ಬರಬೇಕಾದ್ರೆ ನೋಡಿ ಎಷ್ಟು ಡಲ್ ಫೇಸಲ್ಲಿ ಬಂದಿದ್ದೀವಿ. ಸರಿ, ಏನು ಮಾಡೋಗಿಲ್ವಲ್ಲ, ಡ್ಯಾನ್ಸ್ ಮುಗಿಯೋವರೆಗೂ ಸ್ವಲ್ಪ ಇದ್ದೇ ಇರುತ್ತೆ ಕೆಲಸ. ಹಾಗಾಗಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ನನ್ನ ಮಗಳಿಗೂ ಸ್ವಲ್ಪ ಊಟ ಮಾಡಿಕೊಂಡು ಟ್ಯೂಷನ್ಗೆ ರೆಡಿ ಆಗಬೇಕಲ್ವ. ಇವಾಗ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದರೆ ಟ್ಯೂಷನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಅವರಿಗೂ ಕೂಡ ಎಕ್ಸಾಮ್ಸ್ ಹತ್ರ ಬಂದಿರೋದ್ರಿಂದ ಇವಾಗ ಅವರಿಗೂ ಏನೇನು ಬೇಕು ಅಂತೇಳಿ ಪೋರ್ಷನ್ಸ್ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅವರಿಗೆ ಕ್ವಶನ್ಸ್ ಎಲ್ಲ ಹಾಕ್ಕೊಡ್ತಾ ಇರ್ತೀನಿ. ಟ್ರೈನ್ನ ರಿಸರ್ವೇಷನ್ ಮಾಡಿಸೋದಕ್ಕೆ ಅಂತೇಳಿ ಅಂದ್ಬಿಟ್ಟು ಹೋಗಿದ್ದೀವಿ. ನಮಗೆ ಅಲ್ಲೇ ಹತ್ರ ಇರೋದ್ರಿಂದ ನಾವು ಆಫೀಸ್ಗೆ ಹೋಗ್ಬಿಟ್ಟು ರಿಸರ್ವ್ ಮಾಡಿಸ್ಕೊತೀವಿ. ಯಾಕೆ ಅಂತೇಳಂದರೆ ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ನಮಗೆ ರಿಸರ್ವೇಷನ್ ಮಾಡಿಸ್ಕೊಂಡು ಹೋದರೆ ಬೆಟರ್. ನಮಗೆ ಮಕ್ಕಳದು ಇರೋದ್ರಿಂದ ಬಸ್ಸಲ್ಲಿ ಹೋಗೋದಂತೂ ತುಂಬ ಕಡಿಮೆ. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಅಕ್ಕಿ ಬೇಕಾಗಿತ್ತು, ಖಾಲಿಯಾಗಿತ್ತು ಅಂದ್ಬಿಟ್ಟು ತೊಗೊಂಡು ಹೋದೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.